ಹಾಯ್ ಫ್ರೆಂಡ್ಸ್, ಸೂರ್ಯ ಡಿವೈನ್ ರೂಟ್ ಟು ಸಕ್ಸಸ್. ಬುರ್ಜ್ ಖಲೀಫಾದಲ್ಲಿದ್ದೀರಾ ಅಂತ ತಿಳ್ಕೊಳ್ಳಿ. ಅಲ್ಲಿ ಮನೆ ಮಾಡ್ಕೊಂಡು ಸ್ವಲ್ಪ ಸಕ್ಕರೆನೋ ಬೆಲ್ಲನೋ ಅಥವಾ ಕಾಂತಿ ಸ್ವೀಟ್ಸೋ ಅಥವಾ ಆನಂದ್ ಸ್ವೀಟ್ಸೋ ಏನೋ ಒಂದು ಸ್ವೀಟ್ಸು ಬಿದ್ದಿದೆ. ರಾತ್ರಿ ಬಿದ್ದು ಗೊತ್ತಾಗಿಲ್ಲ. ಬೆಳಿಗ್ಗೆ ಬಂದಾಗ 116 ಇರುವೆಗಳು ಅದನ್ನು ತಿನ್ನಕ್ಕೆ ಬಂದಿರ್ತವೆ. ನೀವು ಏನಾದರೂ ಅದಕ್ಕೆ ಕಮ್ಯುನಿಕೇಷನ್ ಕೊಟ್ಟಿದ್ದೀರಾ ಇರುವೆಗೆ? ನೀವು ಹಾಕಿರುವ ಒಂದು ಸಣ್ಣ, ನಿಮ್ಮ ಕೈ ತಪ್ಪಿ ಜಾರಿ ಇರುವುದು ಒಂದು ಸಣ್ಣ ಸ್ವೀಟ್ಸು, ಅದು ಕೆಳಗಡೆ ನೆಲದ ಮೇಲೆ ಇರೋದು ಅಥವಾ ಎಲ್ಲೋ ಇರೋದಕ್ಕೆ ನೀವು ಡೋರ್ ಲಾಕ್ ಮಾಡ್ಕೊಂಡಿದ್ರ, ಡಬಲ್ ಲಾಕ್ ಇದೆ, ಸೇಫ್ಟಿ ಇದೆ, ಎಲ್ಲ ಇದೆ. ನಿಮ್ಮ ಮನೆ ಒಳಗಡೆ ಎಲ್ಲೋ ಕಂಡಿಯಿಂದ ಬರ್ತಾ ಇದೆ ಇರುವೆ. ಅದು ಒಂದೆರಡಲ್ಲ, 100 ಇರುವೆ ಬಂದು ತಿನ್ಕೊಂಡು ಹೋಗ್ತಾಯಿದ್ವಿ. ಜಸ್ಟ್ ಇಮ್ಯಾಜಿನ್ ಮಾಡಿ, ಥಿಂಕ್ ಮಾಡಿ ಆತ್ಮೀಯರೇ. ನೀವು ಒಬ್ಬರಿದ್ದೀರಾ, ತುಂಬ ಡಿಸಪಾಯಿಂಟ್ ಆಗಿದ್ದೀರಾ, ಅಥವಾ ಏನೋ ಒಂದು ಇದು ಮಾಡಿದ್ದೀರಾ. ಆದರೆ ವರ್ಲ್ಡಿಗೆ ಗೊತ್ತಾಗ್ಬಿಟ್ಟಿದೆ, ಯೂನಿವರ್ಸಿಗೆ ಗೊತ್ತಾಗಿದೆ. ಎಲ್ಲೋ ನೀವು 30ನೇ ಫ್ಲೋರ್ ಮಲ್ಟಿ ಸ್ಟೋರ್ ಬಿಲ್ಡಿಂಗಲ್ಲಿದ್ರೂ ಅಥವಾ ದುಬೈ ಬುರ್ಜ್ ಖಲೀಫಾದಲ್ಲಿದ್ರೂ ಇರುವೆ ಬಂದು ತಿನ್ಕೊಂಡು ಹೋಗ್ತಾ ಇದೆ 100 ಇರುವೆ. ಅಂದರೆ ಏನು ಅರ್ಥ? ವಿ ಆರ್ ಇನ್ ಕನೆಕ್ಟೆಡ್ ವರ್ಲ್ಡ್. ಯೂನಿವರ್ಸ್ ಕನೆಕ್ಟ್ ಆಗಿದೆ. ನೀವು ಒಬ್ಬರೇ ಅಲ್ಲರೇ ಆತ್ಮೀಯರೇ, ನೀವು ಒಬ್ಬರೇ ಅಲ್ಲ. ಅಯ್ಯೋ ಅಂತ ಹೇಳ್ಕೊಂಡು ನೀವು ಚಿಂತೆಯಲ್ಲಿರೋದನ್ನು ಬಿಟ್ಟುಬಿಡಿ. ನನ್ನ ಈ ಸ್ಮಾಲ್ ಶಾರ್ಟೇಜ್ ಮೆಸೇಜ್ ಏನು ಗೊತ್ತಾ? ಶಾರ್ಟ್ ಮೆಸೇಜ್ ಏನು ಗೊತ್ತಾ ನಿಮಗೆ? ಫುಲ್ ಖುಷಿಯಾಗಿರ್ರಿ. ಪ್ರತಿಯೊಂದು ಡೇ ಆ್ಯಂಡ್ ನೈಟ್ ಇದೆಯಲ್ಲ, ಡೇ ಎಸ್ಪೆಷಲಿ ನಿದ್ದೆ ಹೋಗ್ಬಿಡ್ತೀವಿ, ರಾತ್ರಿ ಬಿಡಿ. ಖುಷಿಯಾಗಿ ಅನುಭವಿಸ್ರಿ. ಈ ಸಿಕ್ಕಿರುವ ಜೀವನ ಅದ್ಭುತವಾದ ಜೀವನ ಅಲ್ವಾ? ಹಾಗಾಗಿ ನೀವು ಒಬ್ಬರೇ ಅಲ್ಲ. ಸಣ್ಣ ತಿಳುವಳಿಕೆಯಾಗಿ ಹೇಳ್ತೀನಿ, ಸಣ್ಣ ಇರುವೆ ಒಂದಲ್ಲ ಕೂಡಿ ಬಾಳುವ ಸಂದೇಶವನ್ನು ಹೇಳ್ತಾ ಇದೆ. ಒಂದೇ ಸೆಲ್ಫಿಶ್ ಆಗಿ ಬಂದು ತಿನ್ಕೊಂಡು ಹೋಗ್ತಾ ಇಲ್ಲ, 100 ಇರುವೆನ ಕರ್ಕೊಂಡು ಬರ್ತಾ ಇದೆ. ಅದು ಅಲ್ಲದೆ ಅದು ಕಮ್ಯುನಿಕೇಷನ್ ಹೆಂಗೆ ಹೋಯ್ತ್ರಿ, ಅದನ್ನು ಫಸ್ಟ್ ರಿಯಲೈಸ್ ಮಾಡ್ಕೊಳ್ಳಿ. ವಿಚಿತ್ರ ಅಲ್ವಾ? ಸಣ್ಣ ಒಂದು ಸಾಸಿವೆಗಾಳಷ್ಟು ಇರುವಂಥ ಇರುವೆ, ಅದಕ್ಕೆ ಮೆಮೊರಿ ಎಷ್ಟಿರ್ಬೋದು? ಅದರದ್ದು ಒಂದು 100 ಪೀಸ್ ಮಾಡಿದ್ರೆ ಒಂದು ಪೀಸ್ ಇರ್ಬೋದು ಮೆಮೊರಿ. ಆ ಮೆಮೊರಿಗೆ ಹೋಗಿದೆ ಅಂತ ಹೇಳಿದ್ರೆ, ಹೋಗ್ಬಿಟ್ಟು ಅದು ಬೇರೆ ಇರುವೆಗಳಿಗೂ ಕಮ್ಯುನಿಕೇಷನ್ ಮಾಡಿದೆ ಅಂತ ಹೇಳಿದ್ರೆ, ಜಸ್ಟ್ ಥಿಂಕ್ ಮಾಡಿ ಅಲ್ವಾ? ಅಂಥ ಇರುವೆಗಳು ನಮಗೆ ಪಾಠ ಹೇಳ್ಕೊಡ್ತವೆ ಅಂತ ಹೇಳಿದ್ರೆ, ನಾವು ಇವತ್ತು ಟೆಕ್ನಾಲಜಿ ಯುಗದಲ್ಲಿ ಬದುಕ್ತಾ ಇದ್ದೀವಿ. ನಮಗೆ GPS ಬೇಕು ಅಥವಾ ಮ್ಯಾಪೇ ಬೇಕು. ಎಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ ಅಂತ ಮ್ಯಾಪ್ ನೋಡಿಕೊಂಡು ಎಲ್ಲಿ ಈಸಿ ಆಗುತ್ತೆ ಆ ರೂಟಲ್ಲಿ ಹೋಗ್ತೀವಿ. ಟೆಕ್ನಾಲಜಿ ಡಿಪೆಂಡೆಂಟ್ ಆಗಿದ್ದೀವಿ. ಅಥವಾ ಫಿಶರ್ಮ್ಯಾನ್ ನೋಡಿರ್ಬೋದು, ಎಲ್ಲ GPS ಹಾಕ್ಬಿಟ್ಟು ಎಲ್ಲಿ ಜಾಸ್ತಿ ಫಿಶಸ್ ಇದೆ ಅಲ್ಲಿ ಹೋಗಿ ಬಲೆ ಹಾಕಿ ನಾವು ಮೀನು ಹಿಡ್ಕೊಂಡು ಬರ್ತೀವಿ. ಎಲ್ಲೋದು ನಮಗೊಂದು ಗೈಡೆನ್ಸ್ ಬೇಕು. ಇಲ್ಲಿದೆ ಅಂತ ಹೇಳ್ಬಿಟ್ಟು ಒಂದು ಥರ್ಡ್ ಪಾರ್ಟಿ ಟೂಲ್ ಬೇಕು ನಮಗೆ. ಇಲ್ಲಿ ಡೈರೆಕ್ಷನ್ ಕೊಡಬೇಕು, ಹಿಂಗೆ ಹೋಗು ಸಿಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಅವಕ್ಕೆ ಏನು ಟೆಕ್ನಾಲಜಿನಿಲ್ಲ. ಅದಕ್ಕೆ ಹೇಳಿದ್ದು ನಾನು, ಪ್ರಕೃತಿ ಮುಂದೆ ನಾವು ಏನೂ ಅಲ್ಲ. ಪ್ರಕೃತಿ ಜೊತೆ, ಪ್ರಕೃತಿಗೆ ಎಲ್ಲವುದೂ ಗೊತ್ತು. ಹಾಗಾಗಿ ನೀವು ಎಲ್ಲವನ್ನೂ ನಾನು ಒಬ್ಬನೇ ಅಂತ ಚಿಂತೆ ಮಾಡೋದನ್ನು ಬಿಟ್ಟುಬಿಡಿ. ಯೂನಿವರ್ಸ್ ನಿಮ್ಮ ಜೊತೆ ಇದೆ. ಆಲ್ವೇಸ್ ಬಿ ದೇರ್ ಯೂನಿವರ್ಸ್. ಹಾಗಾಗಿ ಗಾಡ್ ನಿಮ್ಮ ಜೊತೆ ಇದ್ದೇ ಇರುತ್ತೆ.